ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋಗೆ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಇವತ್ತು ಜಯನಗರ್ ಪೊಲೀಸ್ ಸ್ಟೇಷನ್ ರೋಡ್ ಅಲ್ಲೇ ಇರುವಂತಹ ರಸಧಾರೆ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ರಸಧಾರೆ ನೋಡಿ, ಇಲ್ಲಿ ಒಂದು ಜಸ್ಟ್ ಒಂದು ಸಿಂಪಲ್ ಆಗಿ ಹಾಕಿದ್ದಾರೆ. ಮಾರ್ನಿಂಗ್ ಸ್ಪೆಷಲ್ ಖಾರ ಬಾತು, ಮಂಗಳೂರು ಗಂಜು, ವೆಜ್ ಪೊಂಗಲ್, ಆಪಲ್ ಕೇಸರಿ ಬಾತ್. ಏನಿವಾಗ ಎಲ್ಲ ಕೇಸರಿ ಬಾತ್ಗಳು ಒಂಥರ ಬೇರೆ ಬೇರೆ ಹಣ್ಣುಗಳಲ್ಲಿ ಮಾಡೋದು ಸ್ಟಾರ್ಟ್ ಆಗ್ತಿದೆ. ಬರೀ ಪೈನಾಪಲ್ ಬಾಳೆಹಣ್ಣು ಗೊತ್ತಿತ್ತು ನಮ್ಗೆ. ಈಗೇನು ಇದು ಮತ್ತೆ ನೀವು ನೋಡಿರ್ಬೇಕು, ರೀಸೆಂಟ್ ಆಗಿ ನಂದು ಏನೋ ಉಡುಪಿ ಕಿಚನ್ ವಿಡಿಯೋ ನೋಡಿರ್ತೀರಾ, ಅದರಲ್ಲಂತೂ ಕರ್ಬೂಜದ ಕೇಸರಿ ಬಾತು, ಕಿವಿ ಕೇಸರಿ ಬಾತು, ಬ್ಲಾಕ್ ಬೆರಿ, ಬ್ಲೂಬೆರಿ ಕೇಸರಿ ಬಾತು ಎಲ್ಲ ಮಾಡ್ತೀವಿ ಅಂತ. ಸೊ ಇಲ್ಲಿ ಆಪಲ್ ಕೇಸರಿ ಬಾತ್ ಅಂತ. ಈವ್ನಿಂಗ್ ಸ್ಪೆಷಲ್ ವೆರೈಟಿ ಬಜ್ಜಿ, ಆಲೂ ಬೋಂಡ, ತುಪ್ಪ ಖಾಲಿ ದೋಸೆ ಸಿಗುತ್ತೆ ಅಂತ ಈ ಬೋರ್ಡಲ್ಲಿ ನೋಡ್ರೆ. ಒಳಗೇನಿದೆ ಗೊತ್ತಿಲ್ಲ, ಸಾಕಷ್ಟು ದೊಡ್ಡದಾಗೆ ಕಾಣಿಸ್ತಾರೆ. ಹೊಸದಾಗಿದ್ದಾಗಿದೆ ರಸಧಾರೆ. ಹೌದು. ಸೊ ಏನೇನ್ ಸಿಗುತ್ತೆ, ಬೆಲೆ ಹೇಗಿದೆ, ರುಚಿ ಹೇಗಿದೆ, ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನೋಡೋಣ. ನಿಮಗೆ ಗೊತ್ತೇ ಇದೆ ಏನ್ ಮಾಡ್ಬೇಕು ಅಂತ. ಜಸ್ಟ್ ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ. ನಾನು ಅದನ್ನ ಬಿಗಿನಿಂಗ್ ಅಲ್ಲಿ ಏನಕ್ಕೆ ನೆನಪಿಸ್ತೀನಿ ಅಂದ್ರೆ, ಎಷ್ಟೋ ಸಲ ನಾವು ಮಾಡೋಣ ಅನ್ಕೊಂಡಿರ್ತೀವಿ, ಮಾಡಿರಲ್ಲ. ಅಥವಾ ಇನ್ನೊಂದ್ಸಲ ಅಯ್ಯೋ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ವಿಡಿಯೋ ನೋಡ್ತಾ ಇದೀನಲ್ಲ ಅನ್ಸಿರುತ್ತೆ. ದಯವಿಟ್ಟು ಹಂಗೆ ಮಾಡ್ಬಿಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೆ ನಿಜವಾಗ್ಲೂ ಅದು ಮ್ಯಾಟ್ರ್ ಆಗುತ್ತೆ. ಓಕೆನಾ? ಸರಿ ಬನ್ನಿ, ರಸಧಾರೆ ಒಳಗೆ ಹೋಗಿ ಇವತ್ತು ಏನೇನಿದೆ ಅಂತ ಚೆಕ್ ಮಾಡಬೇಕು. ಒಳಗಡೆ ಆಲ್ರೆಡಿ ನಮ್ಮ ಅತ್ತೆ ಮತ್ತೆ ನಮ್ಮ ಅಮ್ಮ ಕೂತಿದ್ದಾರೆ. ಬನ್ನಿ. ನಮಸ್ಕಾರ. ತಮ್ಮ ಹೆಸರು? ಸಂದೀಪ್ ಅಂತ. ಸಂದೀಪ್. ಸಂದೀಪ್, ರಸಧಾರೆ ಶುರುವಾಗಿ ಎಷ್ಟು ತಿಂಗಳಾಗಿದೆ ಇವಾಗ? ನಮಗೆ 3 months ಆಯ್ತು. 3 months ಆಯ್ತು. ವೆರಿ ನೈಸ್. ಏನ್ ಟೈಮಿಂಗ್ಸ್ ಇಲ್ಲಿದು? ನಮ್ಮ ಮಾರ್ನಿಂಗು 7:30 ಇಂದ ಈವ್ನಿಂಗು 8:30. ಬೆಳಗ್ಗೆ 7:30 ರಾತ್ರಿ 8:30 9 ತನಕ ಇರುತ್ತೆ. ಮಧ್ಯಾಹ್ನ ಕ್ಲೋಸ್ ಎಲ್ಲ ಏನಿಲ್ಲ? ಇಲ್ಲ ಮ್ಯಾಮ್. ಮಧ್ಯಾಹ್ನ ಲಂಚ್ ಅದೆಲ್ಲ ಇದೆ. ಅಫ್ಕೋರ್ಸ್ ನಾವು ಬಂದಿರೋ ಹೆಚ್ಚು ಕಡಿಮೆ ಲಂಚ್ ಅವರೇ ಇವಾಗ. ಲಂಚ್ ಸ್ಟಾರ್ಟ್ ಇದೆ. ಲಂಚ್ ಅವರೇ. ಸೊ ರಜಾ ಇದೆಯಾ ಯಾವತ್ತಾದ್ರೂ? ಇಲ್ಲ ಮೇಡಮ್, ರಜೆ ಯಾವಾಗಲೂ ಇಲ್ಲ. ಯಾವತ್ತಿಲ್ಲ. ಹಾಫ್ ಡೇ ಗಿಫ್ಟ್ ಈ ತರದೆಲ್ಲ ಯಾವುದೇ ಇಲ್ಲ. ಎಲ್ಲ 7 ದಿನನೂ ಬೆಳಗ್ಗೆ 7:30 ಇಂದ ರಾತ್ರಿ 9 ಗಂಟೆ ತನಕ ತೆಗೆದುಕೊಳ್ಳಿ. ಹೌದು ಮೇಡಮ್. ಓಕೆ. ಅಂಡ್ ಇಲ್ಲಿ ಏನು ಫಾಸ್ಟ್ ಮೂವಿಂಗ್ ಸಂದೀಪ್ ಅವರೇ? ಫಾಸ್ಟ್ ಮೇಡಮ್ ಇದು ರಾಗಿ ಮುದ್ದೆ ಊಟ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರಾಗಿ ಅಂದ್ರೆ ಈ ತರ ಸ್ಪೆಷಲ್. ಅಂದ್ರೆ ಇದು ಯಾವ ಶೈಲಿ ಅದು ಊಟ ಅಂದ್ರೆ? ಇದು ಹಳ್ಳಿ ಶೈಲಿ ಊಟ. ಹಳ್ಳಿ ಸ್ಟೈಲ್. ವೆರಿ ನೈಸ್. ಅದಕ್ಕೆ ನೀವು ಒಳಗಡೆನೂ ಸ್ವಲ್ಪ ಎಲ್ಲ ಆ ತರದ್ದು. ಹೌದು ಮೇಡಮ್. ಅದಕ್ಕೆ ಮುದ್ದೆ ಊಟ. ಹೌದು ಮೇಡಮ್. ಒಳಗೆ ಕೂತ್ಕೊಂಡ್ರೆ ಕೂಡ ನಾವು ನಮ್ಮ ಮನೇಲೆ ಕೂತ್ಕೊಂಡು ಊಟ ಮಾಡ್ತಿದ್ವಿ ಅನ್ನೋ ಫೀಲ್ ಬರಬೇಕು. ಅದೇ ಕಾನ್ಸೆಪ್ಟ್ ಅಲ್ಲೇ ಮಾಡಿರೋದು ಮೇಡಮ್. ಅದೇ ಕಾನ್ಸೆಪ್ಟ್. ವೆರಿ ನೈಸ್. ಸರಿ, ಆಗಿದ್ರೆ ಇವತ್ತು ಏನೇನು ತಗೋಬೇಕು ಅಂತ ನಿಮ್ಮ ಮೆನು ನೋಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ವೆರೈಟೀಸ್ ಇದೆ. ದೋಸೆ ಎಲ್ಲ ಇಡೀ ದಿನ ಸಿಗುತ್ತಾ ಹೇಗೆ? ಹೌದು ಮೇಡಮ್. ದೋಸೆ, ರಾಗಿ ಅಂಬ್ಲಿ ಎಲ್ಲ ಇಡೀ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಿಗುತ್ತೆ. ಬಟ್ ಮುದ್ದೆ ಊಟ ಮಾತ್ರ ಮಧ್ಯಾಹ್ನ ಮಾಡಿದ್ವಿ. ರಾತ್ರಿ ಇಲ್ಲ? ರಾತ್ರಿ ಇಲ್ಲ ಮೇಡಮ್. ರಾತ್ರಿ ಅಂದ್ರೆ ಸ್ಟಾರ್ಟ್ ಮಾಡ್ತೀವಿ. ಸದ್ಯಕ್ಕೆ ಇವಾಗ ಮಧ್ಯಾಹ್ನ ಮಾತ್ರ. ಮೆನು ನೋಡ್ತಾ ಇದ್ರೆ ಸಾಕಷ್ಟು ಐಟಮ್ಸ್ ಇದೆ. ಇಡ್ಲಿ, ವಡೆ, ಬೆಂಗಳೂರು ಇಡ್ಲಿ ಅಂತೆ. ಅದೇನು ಬೆಂಗಳೂರು ಇಡ್ಲಿ ಗೊತ್ತಿಲ್ಲ. ಒಂದು ವಡೆ, ಮತ್ತೆ ಬ್ರೇಕ್ಫಾಸ್ಟ್ ಅಲ್ಲಿ ಸಾಯಂಕಾಲ ಸ್ನಾಕ್ಸ್ ಬಜ್ಜಿಗಳೆಲ್ಲ ಸಿಗುತ್ತೆ. ಮಿಕ್ಸ್ ಬಜ್ಜಿ, ಮಸಾಲೆ ವಡೆ ಇವೆಲ್ಲ ಇದೆ. ಎಲ್ಲದಕ್ಕೂ ಟೈಮಿಂಗ್ಸ್ ಹಾಕಿದ್ದಾರೆ, ಎಷ್ಟೊತ್ತಿಂದ ಎಷ್ಟೊತ್ತು ಅಂತ. ದೋಸೆ ಮಾತ್ರ ಬೆಳಗ್ಗೆ 6:30 ಇಂದ ರಾತ್ರಿ 10:30 ತನಕ ಸಿಗುತ್ತೆ ಅಂತ ಹಾಕಿದ್ದಾರೆ. ದೋಸೆ ನಾನು ವೆರೈಟಿ ಇದೆ. ಓಪನ್ ಬಟರ್ ಆಗಿರ್ಬೋದು, ರವಾ ಪ್ಲೇನ್ ಆಗಿರ್ಬೋದು, ಜೈನ್ ಪ್ಲೇನ್ ದೋಸೆ ಇದೆಯಂತೆ, ತುಪ್ಪದ ಖಾಲಿ ದೋಸೆ, ಬಟರ್ ಮಸಾಲೆ ದೋಸೆ, ಜೈನ್ ಮಸಾಲೆ ದೋಸೆ. ಸೊ ಎಲ್ಲ ದೋಸೆ ಎಲ್ಲ ನಿಮಗೆ 80 ರೂಪಾಯಿಂದ ಶುರುವಾಗಿ 100 ರೂಪಾಯಿ ಲಾಸ್ಟ್. ಓಪನ್ ಬಟರ್ ಮಸಾಲೆ ದೋಸೆ ಏನಿದೆ ಅದು 100 ರೂಪಾಯಿ ಲಾಸ್ಟ್. ಇಡ್ಲಿ ಒಂದು ಬೆಂಗಳೂರು ಇಡ್ಲಿಗೆ 25 ರೂಪಾಯಿ. ಅಲ್ಲ, ಸಿಂಗಲ್ ಬೆಂಗಳೂರು ಇಡ್ಲಿನ 25. ತಟ್ಟೆ ಇಡ್ಲಿ ತರ ಬರುತ್ತಾ? ಮಾಮೂಲಿ ಒಂದು ಸಿಂಗಲ್ ಇಡ್ಲಿಗೆ 25, ಒಂದು ವಡೆಗೆ 30 ರೂಪಾಯಿ ಇದೆ. ಬಜ್ಜಿಗಳೆಲ್ಲ ಪ್ಲೇಟಿಗೆ 30 ರೂಪಾಯಿ. ಕೆಲವೊಂದು 4 ಬಜ್ಜಿ ಬರುತ್ತೆ, ಕೆಲವೊಂದು 2 ಬಜ್ಜಿ ಬರುತ್ತೆ. ಅದ್ರ ಜೊತೆಗೆ ಲಂಚ್ ಅಲ್ಲಿ ನಿಮಗೆ ಪುಳಿಯೋಗರೆ ಅಂದ್ರೆ ರೈಸ್ ಬಾತ್ಗಳು ಬೇಕು ಅನ್ನೋರಿಗೆ ರೈಸ್ ಬಾತು, ಪುಳಿಯೋಗರೆ, ಬಿಸಿಬೇಳೆ ಬಾತು, ಅಕ್ಕಿ ರೊಟ್ಟಿ, ರಾಗಿ ಮುದ್ದೆ, ಮಿನಿ ಮೀಲ್ಸ್. ಸ್ಯಾಟರ್ಡೆ ಸಂಡೇ ಮಶ್ರೂಮ್ ಬಿರಿಯಾನಿ ಮತ್ತೆ ವೆಜ್ ಬಿರಿಯಾನಿ ಸಿಗುತ್ತೆ ಅಂತೆ. ಸೊ ಮಿಕ್ಕಿ ದಿನ ಎಲ್ಲ ಒಂದೊಂದು ರೈಸ್ ಬಾತ. ಸೊ ಇವತ್ತು ಚಿತ್ರಾನ್ನ ಇದೆ, ಟೊಮೆಟೊ ಬಾತ್ ಇದೆ. ಟೊಮೆಟೊ ಬಾತ್ 80, ಚಿತ್ರಾನ್ನ 60, ಪುಳಿಯೋಗರೆ, ಬಿಸಿಬೇಳೆ ಬಾತ್ 70 ಇದೆ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ 90. ಸಿಂಗಲ್ ಪೀಸ್ ದೊಡ್ಡದಾಗಿ ಬರುತ್ತೆ. ಯಾಕಂದ್ರೆ 90 ರೂಪಾಯಿ ತರ ಒಂದು ಪೀಸ್ಗೆ, ಅದಕ್ಕೆ ಕೇಳಿ. ಕರೆಕ್ಟ್, ಕಾಸಿಗೆ ತಕ್ಕ ಕಜ್ಜಾಯ ಇರಬೇಕು. ಕರೆಕ್ಟ್. ಸೊ ಚೆನ್ನಾಗಿರುತ್ತೆ ಅಂತಿದ್ದಾರೆ. ದೊಡ್ಡದಾಗಿ ಬರುತ್ತೆ. ಅದಕ್ಕೇನೇನೋ ಹಾಕಿದೀವಿ ಅಂದರೆ ಇದೇ ಫಸ್ಟ್ ಟೈಮ್ ನಾನು ರಸಧಾರೆಗೆ ಬರ್ತಿರೋದು. ಸೊ ಹೇಗಿದೆ ಅಂತ ನಾವು ತಗೊಂಡು ಹೋಗ್ಬೇಕು. ಅಫ್ಕೋರ್ಸ್ ಅಕ್ಕಿ ರೊಟ್ಟಿ ಅಂದ್ರೆ ನಮ್ಮ ಕ್ಯಾಮ್ರಾ ಹಿಂದೆ ಇದ್ದಾರಲ್ಲ, ಅವ್ರು ಯಾವತ್ತೂ ಹಿಂಗೆ ಅಕ್ಕಿ ರೊಟ್ಟಿಗೆ. ನನಗೆ ರಾಗಿ ಅಂಬ್ಲಿ ಮೇಲೆ ಕಂಡು ಹೋಗ್ತಾರೆ. ರಾಗಿ ಅಂಬ್ಲಿ ನನಗೆ ತುಂಬಾ ಇಷ್ಟ. ಅದು ಬಿಟ್ಟು ಮುದ್ದೆನೂ ನನಗಿಷ್ಟ. ಸೊ ಮುದ್ದೆನ ರಾಗಿ ಅಂಬ್ಲಿ ಅಂತ ಯೋಚನೆ ಮಾಡ್ತೀನಿ. ಅಷ್ಟು ಜಾಗ ಇರಬೇಕಲ್ಲ, ಗೊತ್ತಿಲ್ಲ. ನಮ್ಮ ಹಿಂದೆ ಕೂತಿದಾರಲ್ಲ ನಮ್ಮ ಅತ್ತೆ ಮತ್ತೆ ನಮ್ಮ ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ನೋಡ್ಬೇಕು. ಅವ್ರು ಏನ್ ತಗೊಳ್ತಾರೆ ನೋಡಿ ಡಿಸೈಡ್ ಮಾಡಿ ಆಮೇಲೆ ನಾವು ತಗೊಳ್ತೀವಿ. ಇವಾಗ ಅಕ್ಕಿ ರೊಟ್ಟಿ ಅಂತೂ ಫಿಕ್ಸ್ ಅಲ್ವಾ? ಅಕ್ಕಿ ರೊಟ್ಟಿ
160. ರಾಗಿ ಅಂಬ್ಲಿ 30. ಬೆಣ್ಣೆನು ಇದು ಸಿಂಗಲ್ ಮುದ್ದೆನು 30 ಅನ್ಸತ್ತಲ್ಲ? ಅಲ್ಲ, ಸಿಂಗಲ್ ಮುದ್ದೆ 30. ಎಕ್ಸ್ಟ್ರಾ ಮುದ್ದೆ ಬೇಕಾದ್ರೆ ತಗೋಬಹುದು ಮೀಲ್ಸ್ ಅಲ್ಲಿ. ರಾಗಿ ಮುದ್ದೆ ಮೀಲ್ಸ್ 100 ರೂಪಾಯಿ. ಗುಡ್. ಹೇಳ್ತಾ ಇದ್ದೆ ತುಪ್ಪ ಖಾಲಿ ದೋಸೆ ಅಂತ. ಅದನ್ನ ಇನ್ನೊಂದು ತಗೊಂಡು ಹೇಳ್ಬೋದು ನೋಡಿ, ತುಪ್ಪ ಖಾಲಿ ಅಂತ. ಮಕ್ಳಿಗೆ ಹೇಳ್ತೀವಿ ಗೊತ್ತಾ ನಾವು, ಆ ಬೋಯ್ತು ಖಾಲಿ ಅಂತ. ತುಪ್ಪ ಖಾಲಿ ದೋಸೆ. ಇಲ್ಲಿ ಸ್ಪೆಷಲ್ ನೋಡಿ, ಚಟ್ನಿ ಮೇಲೆ ಈರುಳ್ಳಿದು ಒಗ್ಗರಣೆ ಹಾಕೊಟ್ಟಿದ್ದಾರೆ. ಚೆನ್ನಾಗಿ ಈರುಳ್ಳಿ ಬೇಯಿಸಿರೋದು ಹುರಿದಿರೋದು ಗೊತ್ತಿಲ್ಲ, ಫ್ರೈ ಮಾಡಿರೋದು, ಎಣ್ಣೆ ಕಾಣಿಸ್ತದೆ. ಸೊ ಹಾಗಾಗಿ ಹುರಿದಿರೋದು ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ಹುರಿದ್ಬಿಟ್ಟು ಅದನ್ನ ಚಟ್ನಿ ಮೇಲೆ ಹಾಕಿ ಕೊಟ್ಟಿದ್ದಾರೆ. ಸಾಗು ಕೊಟ್ಟಿದ್ದಾರೆ. ಇಲ್ಲಿನ ಸ್ಪೆಷಲ್ ತುಪ್ಪ ಖಾಲಿ ಅಂತ. ಸೊ ತಗೊಳ್ಳಿ, ಒಂದ್ ಪೀಸ್ ತಗೊಳ್ಳಿ, ಮಂಗೆ ಟೇಸ್ಟ್ ಮಾಡ್ಬೋದು. ಖಾಲಿ ದೋಸೆ ಚೆನ್ನಾಗಿ ಕಾಣಿಸ್ತದೆ. ಖಾಲಿ ದೋಸೆ ತರಲಿ, ತುಪ್ಪ ಖಾಲಿ ಅಷ್ಟೇ. ಆಕ್ಚುಲಿ ಒಳಗೆಲ್ಲ ಒಂದ್ ಸ್ವಲ್ಪ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದಾರೆ ಖಾಲಿ ದೋಸೆಗೆ. ದೋಸೆ ಟೆಕ್ಸ್ಚರ್ ಚೆನ್ನಾಗಿ ಕಾಣಿಸ್ತಾರೆ. ಈರುಳ್ಳಿನೂ ಹಾಕಿದ್ದಾರೆ. ಈರುಳ್ಳಿ ಹಾಕಿಲ್ಲಮ್ಮ, ಈರುಳ್ಳಿ ಹಾಕಿಲ್ಲ. ಅಲ್ಲಿಲ್ಲ. ಕ್ಯಾರೆಟ್ ಮತ್ತೆ ಕೊತ್ತಂಬರಿ ಸೊಪ್ಪು. ಇಲ್ಲಿ ಈರುಳ್ಳಿ ಇದೆ, ಅದು ಸಾಕು. ಸೊ ಇದು ಈರುಳ್ಳಿ ತುರಿದು ನೋಡುವ. ಥ್ಯಾಂಕ್ ಯು ಸರ್. ನೋಡಿ, ನಮ್ಮ ರಸಧಾರೆ ಓನರ್ ಅಂತ ಹೇಮಂತ್ ಅವರು. Welcome to Rasadare. Thank you. Welcome to Rasadare. Thank you. All the best, sir. Thank you, mom. ನಾವಲ್ಲಿ ಕೌಂಟರ್ ಅಲ್ಲಿ ನಿಂತಿರ್ಬೇಕಾದ್ರೆ ಸಿಕ್ಕಿದ್ರು ಅವರು. ಸಿಕ್ಬಿಟ್ಟು ಹೇಳಿದ್ರು ಈ ತರ ನಮ್ದೇ ಮೇಡಮ್ ಅಂತ. ಸೊ ಖುಷಿ ಆಯ್ತು, ಅವ್ರ ವಾಯ್ಸ್ ಸರಿಯಾಗಿದೆ ಅಲ್ವಾ? ವಾಯ್ಸ್ ಸೂಪರ್. ಸೊ ದಿಸ್ ಇಸ್ ಖಾಲಿ ದೋಸೆ. ಪ್ರಶಾಂತ್ ಅಲ್ಲಿ ಫೋನ್ ತಗೊಂಡು ರೆಡಿ ಆಗ್ತಿದ್ದಾರೆ ಫೋಟೋ ಕ್ಲಿಕ್ ಮಾಡಕ್ಕೆ. ಸೊ ನಾವು ಫೋಟೋ ಪೋಸ್ಟ್ ಕೊಡೋಣ ಈಗ. ಓಕೆ, ಬೇಗ ಒಂದ್ ಬೈಟ್ ದೋಸೆ ತಗೊಂಡು ನಾನು ಹೋಗ್ತೀನಿ. ಪ್ರಶಾಂತ್ ಅಕ್ಕಿ ರೊಟ್ಟಿ ತಿನ್ನಕ್ಕೆ ಓಕೆ. ನಾನು ಬರೀ ಚಟ್ನಿ ವಿತ್ ಸಾಗು ಏನಿದೆ ಅದನ್ನು ಟ್ರೈ ಮಾಡ್ತೇನೆ. ಸಾಗು ಅಲ್ಲ, ಸಾಗು ತಗೊಳ್ಳಲ್ಲ ನಾವು. ಚಟ್ನಿ ವಿತ್ ಈರುಳ್ಳಿ ಒಗ್ಗರಣೆ. ನೈಸ್. ಬರೀ ದೋಸೆ ತಗೊಳ್ಳಿ. ಕ್ರಿಸ್ಪಿಯಾಗೂ ಇದೆ, ಸಾಫ್ಟ್ ಆಗೂ ಇದೆ ದೋಸೆ. ಚೆನ್ನಾಗಿದೆ. ಈರುಳ್ಳಿ ಬಗ್ಗೆ ನನಗೆ ಸಪರೇಟ್ ಟೇಸ್ಟ್ ಬರಲಿಲ್ಲ ಅಲ್ವಾ? ಬರಲಿಲ್ಲ ಸಪರೇಟ್ ಆಗಿ. ಏನು ಮಸಾಲೆ ದೋಸೆ ಇಲ್ಲ, ಏನೋ ಒಂಥರ ಅಂದ್ರೆ ತುಂಬಾ ಅದು ಮಾಡ್ತಾ ಇದೆ ಟೇಸ್ಟ್ ಅನ್ನೋ ತರ ಏನ್ ಬರ್ಲಿಲ್ಲ. ಚಟ್ನಿ ಟೇಸ್ಟೇ ಫ್ಲೇಮ್ ಡಾಮಿನೆಂಟ್ ಅಲ್ವಾ? ಚಟ್ನಿ ಟೇಸ್ಟೇ ಮೇಜರ್ ಆಗಿದೆ. ಸೊ ಬರೀ ದೋಸೆ ತಿಂತಾರೆ. ಬರೀ ದೋಸೆ ಅಂದ್ರೆ ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ದೋಸೆ ಚೆನ್ನಾಗಿದ್ರೆ ಅಲ್ವಾ ಬಿಸಿಲಲ್ಲ. ತುಪ್ಪ ನೋಡಿ, ತುಪ್ಪದ ಖಾಲಿ ಅಂದ್ರೆ ತುಪ್ಪ ಇರ್ಲೇಬೇಕು. ಹೇಳ್ತಾ ಇದ್ವಿ ನಾವು ಯಾವ್ದು ಬೇರೆ ತುಪ್ಪ ಉಪಯೋಗಿಸೋಣ ಮೇಡಮ್, ನಂದಿನಿ ತುಪ್ಪನೇ ಹಾಕ್ತೀವಿ ಅಂತ. ಸೊ ದಿಸ್ ಇಸ್ ತುಪ್ಪದ ಖಾಲಿ. ಒಂದೇ ಒಂದ್ ಬೈಟ್ ಅಕ್ಕಿ ರೊಟ್ಟಿ ತಗೊಂಡ್ಬಿಡ್ತೀನಿ. ಎಣ್ಣೆ ಕರಗಿರೋದು ಆಕ್ಚುಲಿ ಬೇಡ, ನಾವು ಮುರಿಯೋದೇ ಇಲ್ಲ. ಪಾಪ ಮಿಸ್ಟರ್ ಪ್ರಶಾಂತೇ ಸ್ಟಾರ್ಟ್ ಮಾಡ್ಬೇಕು. ಪ್ರತಿ ಸಲ ನನಗೆ ಹೇಳ್ತಾರ, ಈ ಸಲ ನಾನು ಅವ್ರಿಗೆ ಹೇಳ್ತೇನೆ. ಈ ರೊಟ್ಟಿ ವಿತ್ ಟೊಮೆಟೊ ಚಟ್ನಿ ಇದೆ, ನಾರ್ಮಲ್ ಚಟ್ನಿ ಇದೆ. ಫಸ್ಟ್ ಟೊಮೆಟೊ ಚಟ್ನಿ ಟೇಸ್ಟ್ ನೋಡ್ತೀನಿ. ಸಗದಾಗಿದೆ. ಟೊಮೆಟೊ ಚಟ್ನಿ ಸಗದಾಗಿದೆ. ಬರೀ ಚಟ್ನಿನೇ ತಿಂತಾ ಇದ್ದೀನಿ. ಈಗ ಅಕ್ಕಿ ರೊಟ್ಟಿ ಸಖತ್ ರೋಸ್ಟ್ ಆಗಿದೆ. ಅಕ್ಕಿ ರೊಟ್ಟಿ ಬಿಸಿ ಬಿಸಿ ಆಗಿದೆ. ಸಬ್ಸಿಗೆ ಸೊಪ್ಪು ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ, ಮೆಣಸಿನ್ಕಾಯಿ ಹಾಕಿದ್ದಾರೆ, ಬೆಣ್ಣೆ ಹರಿತಾ ಇದೆ, ಕೊತ್ತಂಬರಿ ಸೊಪ್ಪಿದೆ. ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಹಾ, ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ. ಹೇಳಿ. ಕಾಯಿ ಕೂಡ ಇದೆ. ಅಕ್ಕಿ ರೊಟ್ಟಿ ಸಖತ್ತಾಗಿದೆ. ಸೂಪರ್. ದೊಡ್ಡದಾಗಿದೆ, ಸಾಕಷ್ಟು ದೊಡ್ಡದಾಗಿದೆ. ದುಡ್ಡು ಓಕೆನೋ ಇಲ್ವೋ ಗೊತ್ತಿಲ್ಲ, ಟೇಸ್ಟ್ ಅಂತೂ ಚೆನ್ನಾಗಿದೆ. ಈಗ ನನ್ನ ಕಡೆಯಿಂದ ಪಾಸು. ಯಾಕಂದ್ರೆ ನನಗೆ ಅಕ್ಕಿ ರೊಟ್ಟಿ ಆಸ್ ಇಟ್ ಈಸ್ ಇಷ್ಟ. ಅದ್ರ ಜೊತೆಗೆ ಒಂದಷ್ಟು ಈ ಥರ ಈರುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಆ ಸೊಪ್ಪು ಈ ಸೊಪ್ಪೆಲ್ಲ ಹಾಕ್ಬಿಟ್ರೆ ಮಸಾಲ ಅಕ್ಕಿ ರೊಟ್ಟಿ ಸೂಪರ್ ಆಗಿರುತ್ತೆ. ಯಾವುದೇ ಸೊಪ್ಪು ಆಗಿರೋ ನೋಡಿ, ತಿನ್ನಾಗಿದೆ. ತುಂಬಾ ತಿಕ್ಕಾಗಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ, ತಿನ್ನಾಗಿದೆ. ಬೆಣ್ಣೆ ಹಾಕಿದ್ದಾರೆ, ಸೂಪರ್. ಚಟ್ನಿ ಕ್ರಿಸ್ಪಿ ಆಗಿದೆ. ಇಲ್ಲ ಅನ್ಸುತ್ತೆ, ಹಾಕಿಲ್ಲ. ನಾನು ತಿಂದು ನೋಡಿದಾಗ ಅನ್ನಿಸ್ಲಿಲ್ಲ ಬೆಳ್ಳುಳ್ಳಿ. ಈಗ ಇದ್ರ ಜೊತೆ ತಿಂತೀನಿ. ಬೆಳ್ಳುಳ್ಳಿ ಹಾಕಿಲ್ಲ, ಸಗದ ಇದೆ. ರೊಟ್ಟಿ ವಿತ್
ರೊಟ್ಟಿ ವಿತ್ ಟೊಮೆಟೊ ಚಟ್ನಿ ಸಗದಾಗಿದೆ. ಇದು ಆಪಲ್ ಕೇಸರಿ ಬಾತ್. ಪಾಪ ಹೇಮಂತ್ ಅವರು ಪ್ರೀತಿಯಿಂದ ಆಪಲ್ ಕೇಸರಿ ಬಾತ್ನ ತಂದ್ಕೊಟ್ರು. ನಾವು ತಗೊಂಡಿರ್ಲಿಲ್ಲ ಇದನ್ನ. ಚೆನ್ನಾಗಿದೆ, ನೋಡೋಷ್ಟೊತ್ತಿಗೆ ಗೊತ್ತಾಗುತ್ತೆ. ಬಿಸಿ ಬಿಸಿ ಆಗಿದೆ, ಹೌದಾ? ತುಪ್ಪ ಇದೆ ಸಗದಾಗೆ, ಅದೇ ನೋಡೋಷ್ಟೊತ್ತಿಗೆ ಸಖತ್ ಬಿಸಿ 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 ಇದೆ, ಜಿಡ್ಡು ಕಾಣಿಸ್ತಾ ಇದೆ. ಸ್ವೀಟ್ ಪ್ರಿಯರಿಗೆ ಸ್ವೀಟ್ ಆಗಿದೆ, ಎಲ್ರು ಇಲ್ಲಿದ್ದಾರೆ ನೋಡಿ, sweet. ಅವರಿಗೆ ಸ್ವೀಟ್ ಪ್ರಿಯರಿಗೆ ಸ್ವೀಟ್ ಆಗಿದೆ. ಕೇಸರಿ ಬಾತ್. ನಮ್ಗೆ ಆಪಲ್ ಡಿಫ್ರೆನ್ಸಿಯೇಷನ್ ಅಷ್ಟೊಂದು ಗೊತ್ತಾಗ್ಲಿಲ್ಲ ಆಕ್ಚುಲಿ. ಕೇಸರಿ ಬಾತ್ ಫ್ಲೇವರ್ ಸಗದಾಗಿದೆ. ರಾಗಿ ಅಂಬ್ಲಿ ನಂಗೆ ತುಂಬಾ ಇಷ್ಟ ಆಕ್ಚುಲಿ. ರಾಗಿ ಅಂಬ್ಲಿ ನಂಗೆ ರಾಗಿ ಅಂಬ್ಲಿ ರೋಡ್ ಸೈಡ್ ಅಲ್ಲಿ ಫಸ್ಟ್ ರಾಗಿ ಅಂಬ್ಲಿ ಕೊಡ್ತಾ ಇದ್ರು. ರಾಗಿ ಫಸ್ಟ್ ಅಲ್ಲ, ಇವಾಗ ಸಮ್ಮರ್ ಬಂತು ಹೋದ್ರೆ ರಾಗಿ ಅಂಬ್ಲಿ ಮಾಡ್ತಾರಲ್ಲ. ನನಗೆ ಎಷ್ಟೋ ವರ್ಷ ಗೊತ್ತೇ ಇರ್ಲಿಲ್ಲ ರಾಗಿ ಅಂಬ್ಲಿ ಅಂತ. ನಾನು ಏನೋ ಜ್ಯೂಸ್ ಅಥವಾ ನೀರು ಇಟ್ಕೊಂಡಿದ್ದಾರೆ ಅನ್ಕೊಂಡಿದ್ದೆ. ನಿಂಗೆ ಗೊತ್ತಿತ್ತಾ? ನಿಮಗೂ ಗೊತ್ತಿಲ್ಲಲ್ಲಮ್ಮ? ರೋಡ್ ಸೈಡ್ ಮಡಿಕೆಗಳು ಇಟ್ಕೊಂಡಿರ್ತಾರೆ ಗೊತ್ತಾ, ಅದು ರಾಗಿ ಅಂಬ್ಲಿ. ರಾಗಿ ಅಂಬ್ಲಿ ಜೊತೆ ಈ ತರ ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತೆ ಅರಸಂಡಿಗೆ, ಹಪ್ಪಳ, ಆಮೇಲೆ ಈ ತರದೆಲ್ಲ ಉಪ್ಪಿನಕಾಯಿ, ಈ ತರದೆಲ್ಲ ನಿಂತ್ಕೊಂಡು ಕೊಡ್ತಾರೆ ಅವರು. ಒಂದ್ ಲೋಟ, ಒಂದ್ ತಪ್ಪಿಗೆ ಕೊಡ್ತಾರೆ ರಾಗಿ ಅಂಬ್ಲಿ. ಸಕ್ಕತ್ತಾಗಿರುತ್ತೆ. ಸೊ ಈಗ ರಾಗಿ ಅಂಬ್ಲಿಗೆ ಹಸಿ ಈರುಳ್ಳಿ ಹಾಕ್ಲಾ ಪ್ರಶಾಂತ್? ಯಾಕಂದ್ರೆ ನಾನು ಪ್ರಶಾಂತ್ ಶೇರ್ ಮಾಡ್ಬೇಕು, ಸೊ ಅದಕ್ಕೆ. ಸೊ ರಾಗಿ ಅಂಬ್ಲಿ ಟೇಸ್ಟ್ ಮಾಡೋಣ. ಏನು ತಿಂದಿರಾ ಇದನ್ನ ಕುಡಿಬೇಕು, ಆವಾಗ ಚೆನ್ನಾಗಿರುತ್ತೆ. ಅಂದ್ರೆ ಚೆನ್ನಾಗಿರುತ್ತೆ ಇನ್ ದ ಸೆನ್ಸ್ ಹೊಟ್ಟೆಗೆ ತಂಪಾಗಿರುತ್ತೆ. ನಾವೆಲ್ಲ ತಿಂದ ಮೇಲೆ ಇದನ್ನ ಲಾಸ್ಟ್ ಅಲ್ಲಿ ಇಟ್ಕೋಬಾರ್ದು, ಫಸ್ಟೇ ತಗೋಬೇಕು. ಇದು ತಂಪಲ್ವಮ್ಮ, ರಾಗಿ ತಂಪು. ಸೊ ತುಂಬಾ ಹೆಲ್ತಿ, ತುಂಬಾ ಹೆಲ್ದಿ. ಸ್ವೀಟ್ ಉಪ್ಪ. ನಮಸ್ಕಾರ ಹೇಮಂತ್ ಅವರೇ. ನಮಸ್ತೆ ಮೇಡಮ್. ಸೊ ಈ ರಸಧಾರೆ ಶುರುವಾಗಿ 4 ತಿಂಗಳಾಯ್ತು ಅಂತ ಕೇಳ್ಪಟ್ಟೆ, ಹೌದಾ? 3 ತಿಂಗಳು ಎಕ್ಸಾಕ್ಟ್ ಟು ಬಿ ಪ್ರಿಸೈಸ್. ಹೌದಾ, ವೆರಿ ನೈಸ್. ಬೇರೆ ಬ್ರಾಂಚಸ್ ಯಾವ ತರ ಇದೆ ಸರ್? ಇಲ್ಲ ಮೇಡಮ್, ಇದೇ ಮೊದಲನೇ ಪ್ರಯತ್ನ, ಇದೇ ಮೊದಲನೇ ಶಾಖೆ. ಓಕೆ, ನಾನು ನೀವು ಬಂದು ಮಾತಾಡ್ ಹೋದ್ಮೇಲೆ ಹೇಳ್ತಾ ಇದ್ದೆ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ ಅಂತ. ಯು ಗಾಟ್ ಅ ನೈಸ್ ವಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನೀವು ನನಗೆ ಒಂದಷ್ಟು ವಿಷಯಗಳನ್ನ ಹೇಳ್ತಾ ಇದ್ರಿ, ಅದನ್ನ ನಮ್ಮ ಆಡಿಯನ್ಸ್ ಹತ್ರನೂ ಹಂಚ್ಕೊಳ್ಳೋಕೆ ಖಂಡಿತ, ಖಂಡಿತ. ಖಾಲಿ ದೋಸೆ ಬಗ್ಗೆ ಹೇಳ್ತಾ ಇದ್ರಿ, ವೆಜಿಟೇಬಲ್ ಜ್ಯೂಸಸ್ ಎಲ್ಲ ಯೂಸ್ ಮಾಡ್ತೀವಿ ಅಂತ. ಹೌದು ಹೌದು. ಖಾಲಿ ದೋಸೆ ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ, ಪ್ರಿಪರೇಷನ್ ಟೈಮ್ ಅಲ್ಲಿ ಹಿಟ್ಟಿಗೆ ನಾವು ಸ್ವಲ್ಪ ಈ ವೆಜಿಟೇಬಲ್ ಜ್ಯೂಸ್ ಗಳನ್ನ ಯೂಸ್ ಮಾಡ್ತೀವಿ. ಲೈಕ್ ಆಶ್ ಕ್ರೌಡ್ ಆಗಿರ್ಬೋದು, ಹೌದು ಅದಾಗಿರ್ಬೋದು, ಅಥವಾ ಇದನ್ನ ನಾವು ಪಂಪ್ಕಿನ್ ಯೂಸ್ ಮಾಡ್ತೀವಿ, ಸಾಂಬಾರ್ ಪಂಪ್ಕಿನ್, ಅದನ್ನ ಯೂಸ್ ಮಾಡ್ತೀವಿ. ಸೊ ಎವ್ರಿ ಡೇ ಇಟ್ಸ್ ಅ ನ್ಯೂ R&D ಫಾರ್ ಅಸ್. ಇಟ್ಸ್ ನಾಟ್ ಲೈಕ್ ವಿ ಸ್ಟಿಕ್. yes. It's not like we stick on to a single recipe. We play around the each and every ingredient. ನಿಜ. ಯಾಕಂದ್ರೆ ದೋಸೆ ನಮಗೆ ಮೊದಲಿಂದಾನು ಹೇಳ್ಕೊಟ್ಕೊಂಡ್ ಬಂದಿರೋದು, ಫರ್ಮೆಂಟೆಡ್ ಫುಡ್ ಇಸ್ ಆಲ್ವೇಸ್ ಗುಡ್ ಫಾರ್ ಯೋರ್ ಹೆಲ್ತ್. ರೈಟ್, ಎನಿ ಫರ್ಮೆಂಟೆಡ್ ಫುಡ್ ಇಸ್ ವೆರಿ ಗುಡ್ ಫಾರ್ ಯೋರ್ ಹೆಲ್ತ್. ನಿಮ್ಗೆ ಡೈಜೆಷನ್ ಆಗಿರ್ಬೋದು, ಅಥವಾ ನಿಮ್ಗೆ ಪ್ರೋಬಯೋಟಿಕ್ ಆಗಿರುತ್ತೆ, ತುಂಬಾ ಪ್ರೋಬಯೋಟಿಕ್ ಆಗಿರುತ್ತೆ. ಸೊ ಏನಕ್ಕೆ ವೈ ದ ವೆಜಿಟೇಬಲ್ ಜ್ಯೂಸಸ್, ನಿಮಗೆ ಕ್ವಶನ್ ಬರತ್ತೆ, ಏನಕ್ಕೆ ಹಂಗೆ ಮಾಡ್ಬೋದಲ್ಲ ಅಂತ ಹೇಳಿ. ದ ರೀಸನ್ ಇಸ್ ಸಿಂಪಲ್. ಇವಾಗ ಏನಾಗಿದೆ ಅಂತ ಅಂದ್ರೆ, ದೇರ್ ಆರ್ ಲಾಟ್ ಆಫ್ ಡಯಾಬಿಟಿಕ್ ಪೇಷಂಟ್ಸ್, ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ಹೆಲ್ತ್ ಕಾನ್ಶಿಯಸ್. ಸೊ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ, ಹಳೆ ಅಡುಗೆಗಳನ್ನ ತಂದು ಜನಕ್ಕೆ ಸರ್ವಿಸ್ ಮಾಡಬೇಕು ಅಂತ ನಮ್ಮ ಆಸೆ. ಯಾಕಂದ್ರೆ ಮನೆಗಳಲ್ಲಿ ಇವಾಗೆಲ್ಲ ರೆಡಿ ಟು ಸರ್ವ್, ರೆಡಿ ಟು ಮೇಕ್ ಇನ್ಸ್ಟೆಂಟ್ ಫುಡ್ಗಳು ಜಾಸ್ತಿ ಆಗಿದೆ. ಎಲ್ಲಾರು ದುಡಿತಿರ್ತಾರೆ, ಯಾರಿಗೂ ಟೈಮ್ ಇಲ್ಲ. ಅದು ಮೇನ್ ಒಂದ್ ರೀತಿ ಬೆಂಗಳೂರು ಅಂತ ನಗರದಲ್ಲಿ ಜೀವನ ಮಾಡ್ಬೇಕು ಅಂದ್ರೆ ಇಬ್ರು ದುಡಿದ್ರು ಸಾಕಾಗಲ್ಲ. ನಿಜ, ಅದು ಒಂದ್ ಕಡೆ ಆದ್ರೆ, ಬಟ್ ನೀವ್ ಹೇಳಿದಾಗ ಇವಾಗ ನಮ್ಮ ಹಳೆ ಕಾಲದ ಒಂದು ತಾಳ್ಮೆಯಿಂದ ಅಡಿಗೆ ಮಾಡುವಂತ ಪದ್ಧತಿನೇ ಹೊರಟೋಗಿದೆ ಆಲ್ಮೋಸ್ಟ್. ಹೌದು ಹೌದು ಹೌದು. ಅದು ನಮಗೆ ಹೊರಗಡೆ ಸಿಗತ್ತೆ ಅಂತ ಹೇಳಿದ್ರೆ ಒಂಥರ ನಿಜವಾಗ್ಲೂ ಖುಷಿ ಆಗುತ್ತೆ ಜನಕ್ಕೆ. ಜನಕ್ಕೆ ಏನಾಗತ್ತೆ ಅಂತಂದ್ರೆ, ಮನೇಲಿ ಸಿಗದೆ ಇರೋದನ್ನ ನಾವು ಒಂದು ಚಿಕ್ಕದಾಗಿ ಒಂದು ಚೊಕ್ಕ ಜಾಗದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅವ್ರಿಗೂ ಒಂದು ಸಮಾಧಾನ. ನನ್ನ ಸೆಟಪ್ ಕೂಡ ಹಾಗೆ ಇದೆ, ಒಂದು ಜಗಲಿ ಕಟ್ಟೆ ಶೈಲಿಲಿ ನಾನು ಸೆಟಪ್ ಮಾಡಿರೋದು. ಎಸ್, ನಮ್ಮ ರಸಧಾರೆಯಲ್ಲಿ ನಾನು ಒಳಗೆ ನೋಡಿದ ತಕ್ಷಣ ಅದೇ ಡೌಟ್ ಬಂತು, ಅದಕ್ಕೆ ಯಾವ ಶೈಲಿಯ. ಹೌದು. ಇದು ನಮ್ಮ ಅಜ್ಜಿ ಮನೆ, ನಮ್ಮ ತಾಯಿ ಬಂದು ತೀರ್ಥಹಳ್ಳಿ ಕಡೆಯವರು, ಅಲ್ಲಿ ಸಗಣಿ ಸಾರಿಸೋರು ಮೊದ್ಲು. ಅದಾದ್ಮೇಲೆ ರೆಡ್ ಆಕ್ಸೈಡ್ ಪರಿಚಯ ಆಗಿತ್ತು ನಮ್ಗೆ. ಸೊ ಆ ಒಂದು ಶೈಲಿನ ನಾನು ಇಲ್ಲಿ ಕೊಡ್ಬೇಕು ಅಂತ ಒಂದು ಆಸೆ ಇದ್ದಿದ್ದು. ಅದೊಂದು. ಎರಡನೇದು ಬಂದು ಏನಪ್ಪಾ ಅಂದ್ರೆ, ಅಡಿಗೆಯಲ್ಲಿ ನಾವು ದೋಸೆಗೆ ಕೆಂಪಕ್ಕಿ ಯೂಸ್ ಮಾಡ್ತೀವಿ. ಮಸಾಲೆ ದೋಸೆನ ನಾವು ಕೆಂಪಕ್ಕಿಲ್ ಮಾಡೋದು ನಾವು. ಇಟ್ಸ್ ಅ ರೆಡ್ ರೈಸ್ ಮಸಾಲೆ ದೋಸೆ. ಸೊ ಅದೊಂದು. ಮುದ್ದೆಗೆ ನಾವು
ಮುದ್ದೆಗೆ ನಾವು ಸ್ವಲ್ಪ ಲೈಟ್ ಆಗಿ ಕೆಂಪು ರಾಗಿ ಯೂಸ್ ಮಾಡ್ತೀವಿ. ಕೆಂಪು ರಾಗಿ? ಕೆಂಪು ರಾಗಿ ಅದು ಹಳೆ ರಾಗಿ ಸಿಗತ್ತೆ ನಮ್ ಕಡೆ. ಹಾ. ಸೊ ಹಳೆ ರಾಗಿಗಳನ್ನ ನಾವು ಪರ್ಟಿಕ್ಯುಲರೈಸ್ ಮಾಡಿದ್ರೆ ನಿಮಗೆ ಕೆಂಪು ರಾಗಿ ಅನ್ನೋದು ಸಿಗತ್ತೆ. ದಟ್ಸ್ ಅದೊಂದು ತಳಿ ಬೇಸಿಕ್. ಚಾಲೆಂಜ್ ಆಗಲ್ಲ ನಿಮ್ಗೆ, ಎಲ್ಲ ಕಡೆ ಸಿಗುತ್ತೆ, ಈಸಿಲಿ ಅವೈಲೇಬಲ್. ಇಟ್ಸ್ ಅ ಸ್ಮಾಲ್ ಪೋರ್ಷನ್ ವಾಟ್ ವಿ ಯೂಸ್. ಮಾಮೂಲಿ ರಾಗಿನೇ ಇರೋದು ನಾವು, ಈಸಿಲಿ ಅವೈಲೇಬಲ್ ಬಟ್ ಅವೈಲೇಬಲ್ ಇರುತ್ತೆ ನಿಮಗೆ. ಬಟ್ ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್ ಈ ಆರ್ಗ್ಯಾನಿಕ್ ಸ್ಟೋರ್ಸ್ ಅಲ್ಲೆಲ್ಲ ನಿಮಗೆ ಸಿಗುತ್ತೆ ರಾಗಿಗಳನ್ನ ಕೇಳಿದ್ರೆ. ಅದೊಂದು ಕಾಲ್ ಭಾಗ, ಇದು ಮುಕ್ಕಾಲ್ ಭಾಗ. ಎಸ್ ಆ ಪೋರ್ಷನ್ ಅಲ್ಲಿ ಯೂಸ್ ಮಾಡಿದಾಗ ನೀವು ಮುದ್ದೆ ಮುರಿಬೇಕಾದ್ರೆ ನಿಮಗೆ ಕಾಣುತ್ತೆ ಸ್ವಲ್ಪ ಕೆಂಪು ಸ್ಟ್ರೈನ್ಸ್ ಕಾಣ್ತಾ ಇರುತ್ತೆ. ಆಮೇಲೆ ನಾನು ಇದು ಕೈಯಲ್ಲೇ ತೊಳಸೋದು ಅಂತ ಹೇಳ್ತಾ ಇದ್ರಿ. ಹೌದು ನಾವು ಯಾವ್ದೇ ರೀತಿ ಮೆಷಿನ್ ಗಳು ಯೂಸ್ ಮಾಡಲ್ಲ. ಅಲ್ಲಿ ಪ್ರಿಪರೇಷನ್ ಮೆಥಡ್ ಕೂಡ ಹಾಗೆ ಮಾಡಿರೋದು. ನಮ್ಮ ತಾಯಿ ಏನ್ ಮಾಡ್ತಾ ಇದ್ರು ಅಂದ್ರೆ ಮುದ್ದೆ ಪಾತ್ರೆ ಇರೋದಲ್ಲ, ಅದಕ್ಕೆ ಒಂದು ಇದನ್ನ ಹುಟ್ಟನ್ನ ಹಾಕಿ ಆ ಹುಟ್ಟನ್ನ ಸಿಕ್ಸಿ ತೊಡೆಲ್ಲ, ಎಸ್ ಆ ಹುಟ್ಟನ್ನ ಹಾಕಿ ನೀಟಾಗಿ ಬಾಡ್ಸೋರು ಮುದ್ದೆನ. ಅದೇ ಶೈಲಿ ನಾವು ಒಳಗ್ ಮಾಡ್ತೀವಿ. ಬಟ್ ಏನಪ್ಪಾ ಅಂದ್ರೆ ಪಾತ್ರೆ ದೊಡ್ಡದಿರತ್ತೆ, ಹುಟ್ಟಲ್ಲಿ ಇಡಕ್ ಆಗಲ್ಲ. ಇಬ್ರು ಹುಡುಗರು ಹಿಡ್ಕೋತಾರೆ, ಮುದ್ದೆ ಕೊಲ್ಲಲ್ಲಿ ಕಳಿಸ್ತೀವಿ ನಾವು. ಇಲ್ಲಿ ಇಷ್ಟು ಮುದ್ದೆ ತೊಳಸಕ್ಕೆ ತೋಳಬಲ್ಲ ಚೆನ್ನಾಗಿರುತ್ತೆ. ನಿಜ ಹುಡುಗರು ಚೆನ್ನಾಗಿ ತೊಳಸಿದ್ದಾರೆ. ಬಾರಿ ಚೆನ್ನಾಗಿ ತೋಳಿಸ್ತಾರೆ. ಹಾಗೇನೆ ನಾವು ಮುದ್ದೆ ಯಾವ ತರ ಮಾಡ್ತೀವಿ ಅಂದ್ರೆ ಮಾಡಿ ಇಡಕ್ ಹೋಗಲ್ಲ. 12 ಗಂಟೆಗೆ ಒಂದು ಬ್ಯಾಚ್ ರೆಡಿ ಆಗುತ್ತೆ. ಆ ಬ್ಯಾಚ್ ಖಾಲಿ ಆಗ್ತಾ ಇದ್ದಂಗೆ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡ್ತೀವಿ, ಮೇಡಮ್ ಸರ್ ಲೈಕ್ ಇನ್ನ ಒಂದು ಬ್ಯಾಚ್ ರೆಡಿ ಆಗ್ತಾ ಇದೆ, ಒಂದು 10 ನಿಮಿಷ ಕಾಯ್ಬೇಕಾಗತ್ತೆ. ಅವ್ರ ಮುಂದೆನೆ ಕಟ್ಟಿ ಅಲ್ಲೇ ಸರ್ವಿಸ್ ಆಗುತ್ತೆ. ಪೊಂಗಲ್ ನನಗೆ ಹಾಗೆ ಆಯ್ತು. ಪೊಂಗಲ್ ಇದೆಯಾ ಅಂದ್ರೆ ಪೊಂಗಲ್ ಖಾಲಿ ಆಗಿದೆ ಮೇಡಮ್, ನಡೀತಾ ಇದೆ, ರೆಡಿ ಮಾಡ್ತಿದ್ದಾರೆ ಅನ್ನೋ. ಸೊ ಈಗ ರೆಡಿ ಆಯ್ತು ಅನ್ನೋ ಇನ್ಫಾರ್ಮೇಶನ್ ಬಂತು. ಸೊ ಮನೆಗೆ ನಾನು ನಮ್ಮ ತಂದೆಗೆ ಪೊಂಗಲ್ನ ಪಾರ್ಸಲ್ ತಗೊಂಡೋಗಿ. ಸೊ ಎಸ್. ಆಮೇಲೆ ನಿಮ್ಮಲ್ಲಿ ಟೊಮೆಟೊ ಚಟ್ನಿ ನಂಗೆ ತುಂಬಾ ಇಷ್ಟ ಆಯ್ತು. ಅಕ್ಕಿ ರೊಟ್ಟಿ ಜೊತೆ ಕೊಟ್ಟಿದ್ರಲ್ಲ ಟೊಮೆಟೊ ಗೊಜ್ಜು ಅಂತ ನೀವು, ದಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಚೆನ್ನಾಗಿತ್ತು. ರಾಗಿ ಅಂಬ್ಲಿ ತಗೊಂಡ್ರಾ? ರಾಗಿ ಅದೇ ನಾನು ಹೇಳ್ತಾ ಇದ್ದೆ ಕೂಡ, ರಾಗಿ ಅಂಬ್ಲಿ ಫಸ್ಟೇ ತಗೊಂಡ್ಬಿಡ್ಬೇಕಿತ್ತು, ಮಧ್ಯದಲ್ಲಿ ತಗೊಂಡೆ ನಾನು. ಬಟ್ ಇಟ್ ವಾಸ್ ವೆರಿ ನೈಸ್. ರಾಗಿ ಅಂಬ್ಲಿ ಏನಕ್ಕೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದು ಅಂದ್ರೆ ಅದು ನನ್ನ ಬ್ಯಾಚುಲರ್ಸ್ ಅಲ್ಲಿ ಸೇವ್ ಮಾಡಿದ್ದು ತಿಂಡಿ ಅದು. ಎವ್ರಿ ಮಾರ್ನಿಂಗ್ 1 ಲೋಟ ರಾಗಿ ಅಂಬ್ಲಿ ತಗೊಂಡು ಕಾಲೇಜ್. ನಾನು ಒಂದ್ ಸ್ವಲ್ಪ ದಿನ 1 ಲೀಟರ್ಲಿ ಒಂದ್ ಲೀಟರ್ ಬಾಟ್ಲಲ್ಲಿ ರಾಗಿ ಅಂಬ್ಲಿ ಮಾಡಿಟ್ಕೊಂಡ್ಬಿಡ್ತೀವಿ. ನೀರಾಗಿ ಮಜ್ಜಿಗೆ ಹಾಕ್ಬಿಟ್ಟು ನೀರಾಗಿ ಮಾಡಿ. ಹೌದು ನಾವು ಮೊಸರು ಯೂಸ್ ಮಾಡ್ತೀವಿ. ನಾವು ಮೊಸರನ್ನ ಕಡ್ದು ಕರೆಕ್ಟ್ ಆಗಿ ಅದು ರಾಗಿ ಬೇಯಿಸಿರ್ತೀವಲ್ಲ, ತಣ್ಣಗಾಗ್ತಾ ಇದ್ದಂಗೆ ಮೊಸರು ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತೀವಿ. ಇಟ್ಸ್ ಅವೈಲೇಬಲ್ ಥ್ರೂ ಔಟ್ ದ ಡೇ. ವೆರಿ ನೈಸ್. ಸೊ ದಟ್ ಯಾಕೆಂದ್ರೆ ಕಾಫಿ ಟೀ ಇಷ್ಟ ಆಗಿಲ್ಲ, ಕಾಫಿ ಟೀ ಬೇಡ ಅನ್ನೋರಿಗೆ ಅದು ರಿಪ್ಲೇಸ್ಮೆಂಟ್ ಆಗಿ ಈಗ ಇವಾಗ ಜಯನಗರ ಈ ಕಡೆ ಹೋಗ್ತಾ ಬರ್ತಾ ಇನ್ಮೇಲೆ ನಾನು ರಾಗಿ ಅಂಬ್ಲಿ ಬರ್ತೀನಿ. ಎನಿ ಟೈಮ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಳಿ ಬಂದು 30 ರೂಪಾಯಿ. ಜಯನಗರ್ ಪೊಲೀಸ್ ಸ್ಟೇಷನ್ ರೋಡಲ್ಲೇ ರಸಧಾರೆ ಇದೆ. ಬೆಳಗ್ಗೆಯಿಂದ ರಾತ್ರಿ ತನಕ ತೆಗೆದಿರುತ್ತೆ. ಎಲ್ಲಾ 7 ದಿನ ರಜಾ ಇಲ್ಲ. ಮಧ್ಯಾಹ್ನ ಬಂದ್ರೆ ನೋಡಿ ಮುದ್ದೆ ಮೀಲ್ಸ್. ಇದು ಮುದ್ದೆ ಮೀಲ್ಸ್ ಅಲ್ಲ, ಬರೀ ಮುದ್ದೆ ಸಾಂಬಾರ್ ವಿತ್ ಎಕ್ಸ್ಟ್ರಾ ಪಲ್ಯ ನಾನು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತಗೊಂಡ್ರೆ. ಓಕೆ, ಮುದ್ದೆ ಸಾಂಬಾರು, ಮಜ್ಜಿಗೆ ಮೆಣಸಿನ್ಕಾಯಿ, ಪಾಪಡ್ ಕೊಟ್ಟಿದ್ದಾರೆ. ನಮ್ಮತ್ತೆ ನೋಡಿ ಬರೀ ಪಲ್ಯ ಮತ್ತೆ ಸಾರು ಹಾಕೊಂಡಿದ್ದಾರೆ. ನಮ್ಮಮ್ಮ ಮುದ್ದೆ ಜೊತೆ ತಿಂತಾ ಇದ್ದಾರೆ. ಮುದ್ದೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ, ಒಂದು ಗಂಟು ಇಲ್ಲ. ಇದು ಮಸ್ಸೊಪ್ಪು ಸಾಂಬಾರಲ್ಲ. ಮಸ್ಸೊಪ್ಪ ಸಾಂಬಾರಲ್ಲ, ಇದು ಮಸ್ಸೊಪ್ಪು. ನಾನು ಸೊಪ್ಪು ಸಾಂಬಾರು ಅಂದೆ. ಮಸ್ಸೊಪ್ಪಿಗೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿದೆ. ನಂಗಿಷ್ಟ ಮಸ್ಸೊಪ್ಪು. ಪ್ರಶಾಂತಿನಲ್ಲ ಇದಕ್ಕಿದೆ. ನಾನು ಅವರು ಒಂದು ನಂಗೆ ಇಷ್ಟ ಮುದ್ದೆ, ಮಸ್ಸೊಪ್ಪು ಇಷ್ಟ. ಮುದ್ದೆ ಅಂತೂ ತುಂಬಾ ಚೆನ್ನಾಗಿದೆ. ಹೌದಾ? ಮುರಿ ಇನ್ನೊಂದು ಪೀಸ್ ಮುರಿ. ಒಂದು ಉಂಡೆ ಕೂಡ ಇಲ್ಲ. ಹೌದಾ? ನಾವು ಮಾಡಿದ್ರೆ ಉಂಡೆ ಬರುತ್ತೆ ಮನೆಯಲ್ಲಿ. ಒಂದು ನೈಸ್ ಆಗಿದೆ ಮುದ್ದೆ. ಪಲ್ಯ ಅಲ್ಲೆಲ್ಲ ಬೆಳ್ಳುಳ್ಳಿ ಮಯ ಇದ್ದಂಗಿದೆ. ಬೆಳ್ಳುಳ್ಳಿ ಅಂತೆ, ಬೆಳ್ಳುಳ್ಳಿ ಅಲ್ಲೂ ಪಲ್ಯದಲ್ಲೂ ಬೆಳ್ಳುಳ್ಳಿ ಇದೆಯಾ? ಸೊ ಹಾಗಿದ್ರೆ ಇದು ಮೇಜರ್ ಆಗಿ ನಮ್ಮಮ್ಮ ಬರೀ ಮುದ್ದೆ ತಿನ್ಬೇಕು, ನಾನು ಸಾರು ಮತ್ತೆ ಪಲ್ಯ ತಿನ್ಬೇಕು. ನಿಮಗೆ ರಾಗಿ ಅಂಬ್ಲಿಗೆ ತಗೊಳ್ಳಿ ಹಪ್ಪಳ ಇಟ್ಕೊಂಡಿದ್ದೀನಿ ಕಾಂಬಿನೇಷನ್ ಪ್ಲಸ್ ಮಜ್ಜಿಗೆ ಮೆಣಸಿದೆ ಸಾಕು ನಂಗೆ. ನೋಡಕ್ಕೆ ಮುದ್ದೆ ಗಟ್ಟಿ ಅನ್ಕೊಂಡೆ ನಾನು. ಇಲ್ಲ ಸಕ್ಕತ್ತಾಗಿದೆ. ಸೊಪ್ಪು ನೈಸ್ ಆಗಿ ಶೈನಿಂಗ್ ಕಾಣಿಸ್ತಾ ಇದೆ, ತುಪ್ಪದ ಶೈನಿಂಗ್ ಕಾಣಿಸ್ತಾ ಇದೆ ನನಗೆ. ಮಸ್ಸೊಪ್ಪು ವಿತ್ ಪಲ್ಯ ನನ್ನ ಫೇವ್ರೇಟ್. ಮಸ್ಸೊಪ್ಪು ನನಗೆ ಯಾಕೆ ಫೇವ್ರೇಟ್ ಗೊತ್ತಾ? ಇನ್ಫ್ಯಾಕ್ಟ್ ನನಗೆ ಮಸ್ಸೊಪ್ಪು ಇಂಟ್ರೊಡ್ಯೂಸ್ ಆಗಿದೆ ಮಂಜು ವಾಶ್ನಿಯಿಂದ. ಮಂಜು ವಾಶ್ನಿ ಅವ್ರ ಮನೇಲಿ ಮಸ್ಸೊಪ್ಪು ಮಾಡ್ತಾ ಇರ್ತಾರೆ. ಅವ್ರು ಮಾಡೋ ಮಸ್ಸೊಪ್ಪು ನನ್ನ ಫೇವ್ರೇಟ್. ಆಮೇಲೆ ಸುಮಿತ್ರ ಅವ್ರು ಮಾಡೋದು ಇಷ್ಟ. ಅವರು ಮಸ್ಸೊಪ್ಪು ಸಕ್ಕತ್ತಾಗಿ ಮಾಡ್ತಾರೆ. ಇವರಿಬ್ರು ಮಸ್ಸೊಪ್ಪು ಮಾಡಿ ನಾವು ಅವ್ರ ಮನೇಲಿ ತಿಂದು ನನಗೆ ಅಭ್ಯಾಸ ಆಗಿರೋದು.
ಪ್ರಶಾಂತ್ಗೆ ಮತ್ತಪ್ಪ ಇಷ್ಟ ತುಂಬಾ ಇಷ್ಟ ಮಕ್ಕಳು. ಸೊ ನಮ್ಮನೇಲಿ ನಾನು ಮಾಡೋದಿಲ್ಲ, ಹಾಗಾಗಿ ಹೊರಗಡೆ ಮಸಾಲೆ ಸಿಗುತ್ತೆ ಅಂದ್ರೆ ನಂಗೆ ತುಂಬಾ ಇಷ್ಟ. ಓಕೆ, ಜಯನಗರಕ್ಕೆ ರಸಧಾರೆಗೆ ಬಂದು ಇವತ್ತು ಮುದ್ದೆ ಊಟ ಮಾಡಿದ್ವಿ, ರಾಗಿ ಅಂಬ್ಲಿ ಕುಡಿದ್ವಿ. ಈಗ ವೆಂಟ್ ಪೊಂಗಲ್ ನಮ್ಮ ತಂದೆಗೆ ಪಾರ್ಸಲ್ ತಗೊಂಡು ಹೋಗ್ತಾ ಇದೀವಿ. ಸೊ ಚೆನ್ನಾಗಿತ್ತು, ಎಲ್ಲಾನು ಚೆನ್ನಾಗಿತ್ತು. ಜಯನಗರಕ್ಕೆ ತಕ್ಕಂಗೆ ಬೆಲೆಗಳಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಬಟ್ ಕಾಸಕ್ಕೆ ತಕ್ಕಂಗೆ ಕಜ್ಜಾಯ ನೀವು ಅಷ್ಟು ಕೊಟ್ಟರು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ರುಚಿ ತುಂಬಾ ಚೆನ್ನಾಗಿತ್ತು. ಮುದ್ದೆ ಊಟ ಅಂತೂ ಸಾಕಷ್ಟು ಜನ ಮುದ್ದೆ ಊಟ ತಗೊಳ್ತಾ ಇದ್ರು. ಇಲ್ಲಿ ಹತ್ತಿರ ವರ್ಕ್ ಮಾಡೋರೆಲ್ಲ ಬಂದು ಮುದ್ದೆ ಊಟನೇ ಜಾಸ್ತಿ ತಗೊಳ್ತಾ ಇದ್ರು. ಸೊ ನಾವಿಲ್ಲಿ ಬಂದು ತಿಂದಾಗ ಹೇಗಿತ್ತು ಅನ್ನೋದನ್ನ ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದೀನಿ. ನೀವು ಬಂದು ತಿಂದ್ಬಿಟ್ಟು ಇಲ್ಲಿ ನಿಮಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಜಸ್ಟ್ ಇನ್ ಕೇಸ್ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ? ನಮ್ಮ ಮತ್ತೆ ನಮ್ಮ ಅಮ್ಮ ಅಲ್ಲಿ ಆಚೆ ಕಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಇನ್ನೇನು ನಾವು ಹೊರಡೋ ಟೈಮ್ ಬಂತು. ಪೊಂಗಲ್ ತಣ್ಣಗಾಗ್ಬಿಡುತ್ತೆ, ಬೇಗ ಬೇಗ ಮನೆಗೆ ಹೋಗಿ ಸೇರ್ಕೊಳ್ಳೋಣ. ಓಕೆ, ಮುಂದಿನ ವಿಡಿಯೋನಲ್ಲಿ ಮತ್ತೆ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್.